ಕಾಟೇರ ಚಿತ್ರಕ್ಕೆ ರಾಕ್ಲೈನ್ ಸಿನಿಮಾದ ಫ್ಯಾನ್ ಶೋ ಟಿಕೆಟ್ ಬೆಲೆ 1000 ರೂಪಾಯಿ ಮಾಡಿದ್ದಾರೆ. ಆಂಧ್ರದಲ್ಲೋ ಅಥವಾ ತಮಿಳ್ನಾಡಲ್ಲೋ ಇಲ್ಲ ಆಯ್ತಾ. ಅಂದ್ರೆ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾಗೆ ನೀವು ಪೈರಸಿಗೆ ತುಂಬಾನೇ ಚೆನ್ನಾಗಿ ದಾರಿ ಮಾಡ್ಕೊಡ್ತಿದ್ದೀರಾ. ಹಂಗ್ ಹೇಳೋದಾದ್ರೆ ಇದಕ್ಕೆ ನಮ್ಮ ಕನ್ನಡಿಗರು ಕಾರಣನೇ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ನಂದಿನಿ. ಎಸ್, ಎಲ್ಲರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕಾಟೇರ. ಏನಿದು ಕಾಟೇರ ಸಿನಿಮಾ, ಹೇಗಿತ್ತು, ಅದರ ಸಣ್ಣ ರಿವ್ಯೂ ಇವತ್ತು. ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್. ಇದು 1974-75 ದಶಕದ ನೈಜ ಘಟನೆ ಆಧಾರಿತ ಚಿತ್ರ. ಕಾಟೇರ ಸಿನಿಮಾ ಶುರುವಾಗೋದು ಫಾರೆನ್ಸಿಕ್ ರಿಪೋರ್ಟರ್ ಇಂದಾನೆ. ಇನ್ನ ಕಥೆ ಶುರುವಿನಲ್ಲೇ ಒಂದೊಂದೇ ಪಾತ್ರಗಳು ಪರಿಚಯ ಆಗ್ತಾ ಹೋಗ್ತವೆ. ನಮ್ಮ ಡಿ ಬಾಸ್ ಇಂಟ್ರೊಡಕ್ಷನ್ ನಾರ್ಮಲ್ ಆಗಿದೆ, ಎಕ್ಸ್ಟ್ರಾ ಬಿಲ್ಡಪ್ ಇಲ್ಲ ಅಥವಾ ಮಾಸ್ ಎಂಟ್ರಿ ಆತರ ಏನು ಇಲ್ಲ. ಆದ್ರೆ ಅವರು ಕಾಟೇರ ಕ್ಯಾರೆಕ್ಟರ್ ನ ನಟಿಸಿಲ್ಲ, ಜೀವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಟಾಪ್ ನಾಚ್ ಆಕ್ಟಿಂಗ್. ಇನ್ನು ಮಾಲಾಶ್ರೀ ಅವರ ಮಗಳ ಡೆಬ್ಯೂ ಸಿನಿಮಾ ಇದು. ಆರಾಧನಾ ಅವರು ಎಂಟ್ರಿ ತುಂಬಾನೇ ಚೆನ್ನಾಗಿದೆ, ಹೀರೋಯಿನ್ ಎಂಟ್ರಿ. ಕಥೆಯ ಡೆಪ್ತ್ ಗೆ ಕೈ ಹಾಕೋದಾದ್ರೆ ಇಂದಿರಾ ಗಾಂಧಿ ಅವರು PM ಆಗಿದ್ದಂತಹ ಸಮಯದಲ್ಲಿ ನಡೆದಿರುವಂತಹ ಘಟನೆ. ಕತೆ ಸಾಕ್ತಾ ಸಾಕ್ತಾ ಜಾತಿಯ ಮೂಲವನ್ನ ಹಿಡಿಯುತ್ತೆ. ಮೂಲ ಜಾತಿ ಆದ್ರೂ ಕತೆ ತನ್ನ ಹಿಡಿತವನ್ನ ಎಲ್ಲೂ ತಪ್ಪಿಲ್ಲ ಅಂತ ಹೇಳ್ಬೋದು. ಇನ್ನ ವಿಲನ್ ಆಗಿ ಜಗಪತಿ ಬಾಬು ಅವರು ಆಕ್ಟ್ ಮಾಡಿದ್ದಾರೆ, ಅದೆಲ್ರಿಗೂ ಗೊತ್ತಿದೆ. ಬಟ್ ವಿಲನ್ ಪಾತ್ರ ಬೇರೆ ಯಾರಾದ್ರೂ ಮಾಡಿದಿದ್ರೆ ಬಹುಶಃ ಚೆನ್ನಾಗಿರ್ತಿತ್ತೇನೋ. ಕಥೆಗೆ ಮತ್ತೊಂದು ತೂಕಾನೆ ಸಿಕ್ಕಿರೋದು ಅಂತ ಅನ್ನಿಸ್ತು. ಇನ್ನು ಕಥೆಯ ಪುಟಕ್ಕೆ ಗುಲಾಮಗಿರಿ ಅನ್ನೋ ಒಂದು ಕಿಡಿಯನ್ನ ಹಚ್ಬಿಡುತ್ತೆ. ಅದು ಫೈಟ್ಗೂ ಕೂಡ ಕಾರಣ ಆಗುತ್ತೆ, ಅದೊಂದು ತಿರುವನ್ನ ಪಡೆಯುತ್ತೆ. ಆದ್ರೆ ಈ ಫೈಟ್ಗೂ ಮುಂಚೆ ಒಂದು ಇನ್ಸಿಡೆಂಟ್ ಬರುತ್ತೆ. ಆ ಸಿಚುವೇಶನ್ ನಿಮ್ಮ ಕಣ್ಗಳನ್ನ ಅರಳಿಸಿ ನೋಡೋ ಹಾಗೆ ಮಾಡತ್ತೆ, ಅದಂತೂ ನಿಜ. ನಂತರ ಫಸ್ಟ್ ಫೈಟ್ ಹಾಗೂ ಅಲ್ಲಿನ ಸನ್ನಿವೇಶ ನಿಮ್ಮನ್ನ ಸೀಟ್ ಇಂದ ಅಲ್ಲಾಡೋಕು ಬಿಡಲ್ಲ. ಇದು ಕಥೆಗೆ ಮೇಜರ್ ಪಾರ್ಟ್ ಹಾಗೆ ಟ್ವಿಸ್ಟ್. ಇನ್ನು ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಬಗ್ಗೆ ಪರಿಚಯ ಮಾಡಿಸ್ತಾರೆ. ಬಟ್ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಆ ವಿಷಯನ ಕೊಟ್ಟಿದ್ರೆ ಚೆನ್ನಾಗಿರೋದು. ಇದ್ರ ಮಧ್ಯೆ ಕಥೆನ ನರೇಟ್ ಮಾಡೋಕೆ ದರ್ಶನ್ ಅವರು ಜೊತೆಗೆ ಮೂಳೆಗಳ ಹೆಣಿಕೆಯಲ್ಲಿ ಫಾರೆನ್ಸಿಕ್ ರಿಪೋರ್ಟರ್ ಗಳ ಚರ್ಚೆ ಮಜಾ ಕೊಡುತ್ತೆ. ಇನ್ನ ವಿನೋದ್ ಆಳ್ವಾ ಸರ್ ಹಾಗೂ ಕುಮಾರ್ ಗೋವಿಂದ್ ಸರ್ ಅವರ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಕುಮಾರ್ ಗೋವಿಂದ್ ಅವರು ಪ್ರೇಕ್ಷಕರ ಗಮನ ಸೆಳೆಯೋದು ಪಕ್ಕ. ಶ್ರುತಿ ಅವರ ಕ್ಯಾರೆಕ್ಟರ್ ನೀಟ್ ಅಂಡ್ ಕಂಪ್ಲೀಟ್ ಆಗಿದೆ. ಸಿನಿಮಾ 3 ಅವರ್ ಇದ್ರೂ ಯಾವುದೇ ಒಂದು ಮೂಮೆಂಟ್ ಅಲ್ಲೂ ಬೋರ್ ಅನ್ನೋ ಮಾತಿಗೆ ಜಾಗನೇ ಇಲ್ಲ. ಆದ್ರೆ ಚಿತ್ರದ ಭಾವಿ ಫೈಟ್ ಸೀನ್ ಏನಿದೆ ಅದು ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಕ್ಲೈಮ್ಯಾಕ್ಸ್ ಸಾಂಗ್ ಕೂಡ ಅಷ್ಟೇ. ಹಳೆ ಕಾಲಕ್ಕೆ ತಕ್ಕಂತೆ ಸಾಂಗ್ ಗಳಿದ್ರು ಸಹ ಕ್ಲೈಮ್ಯಾಕ್ಸ್ ಸಾಂಗ್ ಅಷ್ಟೊಂದು ಲೈಕ್ ಆಗ್ಲಿಲ್ಲ. ಇಟ್ಸ್ ಮೈ ಒಪಿನಿಯನ್. ಇನ್ನ ರೈತರ ಸಾಂಗ್ ನ ಲಿರಿಕ್ಸ್ ಜಾಸ್ತಿ ಇದಿದ್ರೆ ರಾಕ್ಲೈನ್ ಅವರ ಗಂಟೇನು ಹೋಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಕಾಟೇರ ಚಿತ್ರಕ್ಕೆ ರಾಕ್ಲೈನ್ ಸಿನಿಮಾದ ಫ್ಯಾನ್ ಶೋ ಟಿಕೆಟ್ ಬೆಲೆ 1000 ರೂಪಾಯಿ ಮಾಡಿದ್ದಾರೆ. ಸ್ವಾಮಿ ರಾಕ್ಲೈನ್ ವೆಂಕಟೇಶ್ ಅವರೇ, ನಾವ್ ಎಲ್ಲೋ ಆಂಧ್ರದಲ್ಲೋ ಅಥವಾ ತಮಿಳ್ನಾಡಲ್ಲೋ ಇಲ್ಲ ಆಯ್ತಾ. ಬಡವರು ನಾವು ಅಭಿಮಾನಿಗಳು, ನಮ್ಮ ಹೃದಯ ಶ್ರೀಮಂತಿಕೆ ಇರ್ಬೋದು ಅಭಿಮಾನಿಗಳು, ತಮ್ಮ ದೇವರುಗಳು ಅಂತ ಆರಾಧಿಸುವಂತಹ ಸ್ಟಾರ್ ಗಳನ್ನ, ಅವರ ಸಿನಿಮಾಗಳನ್ನ ಫಸ್ಟ್ ಶೋಲೆ ಕೂತು ಕಣ್ತುಂಬ್ಕೊಂಡು ನೋಡ್ಬೇಕು ಅನ್ನೋ ಒಂದು ಆಸೆನೆ ಇಟ್ಕೋಬಾರ್ದು ಅಥವಾ ಕಾಣ್ಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾಗೆ ನೀವಿಷ್ಟು ರೇಟ್ ಮಾಡೋದಕ್ಕೇನೆ ಪೈರಸಿಗೆ ತುಂಬಾನೇ ಚೆನ್ನಾಗಿ ದಾರಿ ಮಾಡ್ಕೊಡ್ತಿದ್ದೀರಾ. ಹಂಗ್ ಹೇಳೋದಾದ್ರೆ ಇದಕ್ಕೆ ನಮ್ಮ ಕನ್ನಡಿಗರು ಕಾರಣನೇ. ನಮ್ಮ ಜನ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡೋದನ್ನ ಬಿಟ್ಟು ಬೇರೆ ಸಿನಿಮಾಗಳನ್ನ ಪ್ರೋತ್ಸಾಹಿಸ್ತೀವಿ ನಾವು. ಸೊ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡ್ರಯ್ಯ, ನಮ್ಮ ಮನೆ ಮಕ್ಕಳನ್ನ ಸಾಕ್ರಿ. ಯಾರೋ ಹೊರಗಡೆಯಿಂದ ಬಂದವರ ಸಿನಿಮಾಗಳಿಗೆ ಸಿಗೋ ಥಿಯೇಟರ್ ನಮ್ಮ ಕನ್ನಡ ಸಿನಿಮಾಗಳಿಗೆ ಯಾಕಿಲ್ಲ? ಇದಕ್ಕೆ ನೀವುಗಳು ಒಂದು ರೀತಿ ಕಾರಣ ಆಗ್ತೀರಾ. ಸೊ ಯೋಚನೆ ಮಾಡಿ. ಇನ್ನು ಚಿತ್ರದ ವಿಷಯಕ್ಕೆ ಬರೋದಾದ್ರೆ ಕಾಮಿಡಿ ಕತೆ ಜೊತೆಗೇನೆ ಬ್ಲೆಂಡ್ ಆಗಿರೋದ್ರಿಂದ ತುಂಬಾನೇ ಮಜಾ ಇರುತ್ತೆ. ಹಾಗೆ ಎಮೋಷನಲ್ ಸೀನ್ಸ್ ಅಷ್ಟಾಗಿ ಇಲ್ದಿದ್ರು ಬರೋ ಸೀನ್ಸ್ ಗಳು ನಿಮ್ಮ ಕಣ್ಣಂಚನ ಒದ್ದೆ ಮಾಡಿ ಹೋಗುತ್ತೆ. ಹಾಗೆ ಮೇಜರ್ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಕತೆಯ ಸಂಭಾಷಣೆ. ಕತೆಯಿಂದ ಆಚೆ ಹೋಗಿಲ್ಲ, ಸಕ್ಕದ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು ಸಂಭಾಷಣೆಯನ್ನ. ಮ್ಯೂಸಿಕ್ ವಿಷಯಕ್ಕೆ ಬರೋದಾದ್ರೆ ದಯವಿಟ್ಟು ಹರಿಕೃಷ್ಣ ಅವರೇ ಸ್ವಲ್ಪ ಅಪ್ಗ್ರೇಡ್ ಆಗಿ. ಇನ್ನು ಕಾಸ್ಟ್ಯೂಮ್ಸ್ ಮತ್ತೆ ಗೆಟಪ್ ವಿಷಯಕ್ಕೆ ಬರೋದಾದ್ರೆ ತುಂಬಾನೇ ಒತ್ತು ಕೊಡ್ಬೇಕಿತ್ತು ಅಂತ ಅನ್ಸುತ್ತೆ. ದರ್ಶನ್ ಸರ್ಗೆ ಹೇಗೆ ಒಂದು ಆದ್ಯತೆನ ಕೊಟ್ಟಿದ್ದಾರೆ ಅವರ ಒಂದು ಕಾಸ್ಟ್ಯೂಮ್ಸ್ ಅಲ್ಲಿ, ಹಾಗೆ ಬೇರೆ ಎಲ್ಲಾ ಪಾತ್ರಗಳಿಗೂ ಒಂದು ಡೀಟೇಲಿಂಗ್ ಇದ್ದಿದ್ರೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಿತ್ತು ಅಂತ ಅನಿಸ್ತು. ಜೊತೆಗೆ ಸೆಟ್ ವಿಷಯಕ್ಕೆ ಬರೋದಾದ್ರೆ ಸೂಪರ್ಬ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೂ ಕೂಡ ನಿಮ್ಗೆ ಇದು ಸೆಟ್ ಅನ್ನೋ ಫೀಲೇ ಬರಲ್ಲ. ಹಳ್ಳಿಗಳನ್ನ ಕಣ್ಣಾರೆ ನೋಡಿದಾಗ ಹೇಗೆ ಫೀಲ್ ಆಗುತ್ತೋ ಹೇಗಿರುತ್ತೋ ಹಾಗೆ ಕಾಣಿಸುತ್ತೆ. ಓವರ್ ಆಲ್ ಮೂವಿ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಖಂಡಿತ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಹಾಗೆ ಉಳಿಸಿ. ಸ್ಟಾಪ್ ಪೈರಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ನಾನ್ ನಿಮ್ಮ ನಂದಿನಿ.